ಬೇಸಿಗೆಯಲ್ಲಿ ನಿಂಬೆಹಣ್ಣಿನ ಶರ್ಬತ್ತು ಮಾಡುವಾಗ ಆ ಉಪ್ಪು ಮತ್ತೆ ಸಕ್ಕರೆ ನೀರಿನಲ್ಲಿ ಹಾಕಿದ ತಕ್ಷಣ ಎಲ್ಲಿ ಮಾಯ ಆಗುತ್ತೆ ಅಂತ ಎಲ್ಲರಿಗೂ ಕುತೂಹಲ ಇದ್ದೇ ಇರುತ್ತೆ ಅಲ್ವಾ? ಹೌದು, ಖಂಡಿತ. ಇದು ನೋಡೋಕೆ ಒಂಥರ ಮ್ಯಾಜಿಕ್ ತರ ಕಂಡ್ರೂ ಇದರ ಹಿಂದೆ ಅದ್ಭುತವಾದ ವಿಜ್ಞಾನ ಅಡಗಿದೆ. ಅದೇ ವಿಜ್ಞಾನದ ಬಗ್ಗೆ ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ಚರ್ಚೆ ಮಾಡೋಣ. ನಮ್ಮ ಗುರಿ ಒಂದೇ, ಆ ಕಣ್ಮರೆಯಾದ ಉಪ್ಪಿನ ರಹಸ್ಯನ ಭೇದಿಸೋದು. ಕರೆಕ್ಟ್. ಆದರೆ ಆ ರಹಸ್ಯ ಭೇದಿಸೋಕೆ ಮುಂಚೆ ಒಂದು ವಿಷಯ ಗಮನಿಸ್ಬೇಕು. ಇವಾಗ ಟೀ ಮಾಡುವಾಗ ಟೀ ಪುಡಿನ ನಾವು ಫಿಲ್ಟರ್ ಬಳಸಿ ಬೇರ್ಪಡಿಸ್ತೀವಿ ಅಲ್ವಾ? ಹೌದು, ಸುಲಭವಾಗಿ ಸೋಸಿ ತೆಗಿಬಹುದು. ಅದೇ ನೀರಿನಲ್ಲಿ ಕರ್ಗಿದ ಉಪ್ಪನ್ನ ಅದೇ ರೀತಿ ಒಂದು ಸಣ್ಣ ಫಿಲ್ಟರ್ ಬಳಸಿ ಖಂಡಿತ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಉಪ್ಪು ನೀರಿನಲ್ಲಿ ಕರಗಿದಾಗ ಅದರ ಕಣಗಳು ಎಷ್ಟು ಚಿಕ್ಕದಾಗ್ತವೆ ಅಂದ್ರೆ ಅವು ನೀರಿನ ಅಣುಗಳ ಮಧ್ಯೆ ಇರೋ ಜಾಗದಲ್ಲಿ ಅಂದ್ರೆ ವಾಟರ್ ಮಾಲಿಕ್ಯೂಲ್ಸ್ ಮಧ್ಯ ಸೇರ್ಕೊಂಡ್ಬಿಡ್ತವೆ. ಓಹೋ, ಹಾಗಾಗಿ ನಾವು ಎಷ್ಟೇ ಸಣ್ಣ ರಂಧ್ರ ಇರೋ ಫಿಲ್ಟರ್ ಬಳಸಿದ್ರೂ ಆ ನೀರು ಮತ್ತೆ ಉಪ್ಪು ಒಟ್ಟಿಗೆ ತೂರ್ಕೊಂಡು ಬಂದ್ಬಿಡ್ತವೆ ಅಲ್ವಾ? ಎಕ್ಸಾಕ್ಟ್ಲಿ. ಅಂದ್ರೆ ಅಲ್ಲಿಗೆ ಫಿಲ್ಟ್ರೇಷನ್ ಪ್ರಕ್ರಿಯೆ ಫೇಲ್ ಆಯ್ತು ಅಂತಾನೆ ಹೇಳ್ಬಹುದು. ಕರಗಿದ ವಸ್ತುಗಳನ್ನ ವಾಪಸ್ ಪಡೆಯಲು ನಮಗೆ ಬೇರೊಂದು ವಿಧಾನ ಬೇಕು. ಅದೇ ಇವ್ಯಾಪೊರೇಷನ್ ಪ್ರಕ್ರಿಯೆ. ಹೌದು. ಇಲ್ಲಿ ಒಂದು ವಸ್ತುವಿನ ರೂಪವೇ ಬದಲಾಗುತ್ತೆ. ಲಿಕ್ವಿಡ್ ರೂಪದಲ್ಲಿರೋ ನೀರು ಬಿಸಿಯಾದಾಗ ಶಕ್ತಿ ಪಡ್ಕೊಂಡು ಅದು ಗ್ಯಾಸ್ ಅಥವಾ ವಾಟರ್ ವೇಪರ್ ಆಗಿ ಗಾಳಿಯಲ್ಲಿ ಸೇರ್ಬಿಡುತ್ತೆ. ಕರೆಕ್ಟ್. ಆದ್ರೆ ನನಗೊಂದು ಡೌಟು, ನೀರು ಮಾತ್ರ ಯಾಕೆ ವಾಟರ್ ವೇಪರ್ ಆಗುತ್ತೆ? ಅದರ ಜೊತೆಲಿರೋ ಉಪ್ಪ್ಯಾ ಕಾವಿ ಆಗಲ್ಲ? ಅಲ್ಲಿಯೇ ಇರೋದು ಅಸಲಿ ವಿಜ್ಞಾನ. ನೀರು ಮತ್ತು ಉಪ್ಪಿನ ಗುಣಲಕ್ಷಣಗಳು ಬೇರೆ ಬೇರೆ ಇರುತ್ತೆ. ಬಿಸಿ ಮಾಡ್ದಾಗ ನೀರಿನಲ್ಲಿರೋ ಕಣಗಳು ಬೇಗನೆ ಶಕ್ತಿ ಪಡ್ಕೊಂಡು ಗಾಳಿಯಲ್ಲಿ ಹಾರೋಕೆ ಶುರು ಮಾಡ್ತವೆ. ಆದ್ರೆ ಉಪ್ಪಿನ ಕಣಗಳು ತುಂಬಾ ಗಟ್ಟಿಯಾಗಿ ಒಂದಕ್ಕೊಂದು ಅಂಟ್ಕೊಂಡಿರ್ತವೆ. ಅಂದ್ರೆ ಆ ಬಂಧನ ಒಡೆಯೋಕೆ ಸಾಮಾನ್ಯ ಉಷ್ಣಾಂಶ ಸಾಲಲ್ಲ. ಹಾಗಾಗಿ ನೀರು ಆವಿಯಾದರೂ ಉಪ್ಪು ಪಾತ್ರೆಯಲ್ಲೇ ರೆಸಿಡ್ಯೂ ಆಗಿ ಉಳಿಕೊಳ್ಳುತ್ತಲ್ವಾ? ಖಂಡಿತ. ಇದು ನಿಸರ್ಗದಲ್ಲಿ ನಿಧಾನವಾಗಿ ನಡೆಯೋ ಪ್ರಕ್ರಿಯೆ. ಹೌದು. ನಮ್ಮ ಮನೆಗಳಲ್ಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಹಾಕೋವಾಗ ಅಥವಾ ಹಪ್ಪಳ ಒಣಗಿಸುವಾಗ ಬಿಸಿಲ್ಗೆ ಇಟ್ರೆ ನೀರೆಲ್ಲ ಆವಿಯಾಗೋಕೆ ಗಂಟೆಗಟ್ಲೆ ದಿನಗಟ್ಲೆ ಬೇಕಾಗತ್ತೆ. ಹೌದು. ಆದ್ರೆ ವಿಜ್ಞಾನದ ಲ್ಯಾಬ್ನಲ್ಲಿ ಇದೇ ಪ್ರಕ್ರಿಯೆನ ಬೇಗನೆ ಮಾಡೋಕೆ ಬೇರೆದೇ ದಾರಿಯಿದೆ. ಓಹೋ, ಅದು ಹೇಗೆ ಮಾಡ್ತಾರೆ? ಲ್ಯಾಬ್ನಲ್ಲಿ ನಾವು ಉಷ್ಣ ಅಂದ್ರೆ ಆರ್ಟಿಫಿಷಿಯಲ್ ಹೀಟನ್ನ ಬಳಸ್ತೀವಿ. ಉಪ್ಪಿನ ಸೊಲ್ಯೂಷನ್ ಅನ್ನ ಚೈನಾ ಡಿಶ್ ಅನ್ನೋ ಒಂದು ಸಣ್ಣ ಪಿಂಗಾಣಿ ಪಾತ್ರೆಯಲ್ಲಿ ಹಾಕಿ ಅದನ್ನ ವೈರ್ ಪಾಸ್ ಮೇಲೆ ಇಡ್ಲಾಗತ್ತೆ. ಆ ವೈರ್ ಗಾಸ್ ಕೆಳಗಡೆ ಸ್ಪಿರಿಟ್ ಲ್ಯಾಂಪ್ ಅಥವಾ ಬನ್ಸನ್ ಬರ್ನರ್ ಇಟ್ಟು ಬಿಸಿ ಮಾಡ್ತಾರಲ್ವಾ? ಕರೆಕ್ಟ್. ಉಷ್ಣ ಹೆಚ್ಚಾದಂತೆ ನೀರು ತನ್ನ ಬಾಯ್ಲಿಂಗ್ ಪಾಯಿಂಟ್ ತಲುಪುತ್ತೆ. ಆಮೇಲೆ ನೀರು ಕುದಿಯೋಕ್ ಶುರುವಾಗಿ ಗುಳ್ಳೆಗಳು ಬಂದು ಅದು ಸ್ಟೀಮ್ ಆಗಿ ವೇಗವಾಗಿ ಗಾಳಿಯಲ್ಲಿ ಸೇರ್ಬಿಡುತ್ತೆ. ಹೌದು. ನೀರೆಲ್ಲ ಸ್ಟೀಮ್ ಆಗಿ ಹೋದ್ಮೇಲೆ ಆ ಚೈನಾ ಡಿಶ್ ತಳದಲ್ಲಿ ಬೆಳ್ಳಗಿನ ಉಪ್ಪಿನ ಕ್ರಿಸ್ಟಲ್ಸ್ ಮಾತ್ರ ಉಳಿಯುತ್ತೆ. ವಾಹ್, ನಾವು ಹಾಕಿದ ಉಪ್ಪು ನಮ್ಗೆ ವಾಪಸ್ ಸಿಕ್ಕೇ ಬಿಡ್ತು. ಹೌದು. ಲ್ಯಾಬ್ನಲ್ಲಿ ಬನ್ಸನ್ ಬರ್ನರ್ ಬಳಸಿ ಒಂದು ಸಣ್ಣ ಪಾತ್ರೆಯಲ್ಲಿ ಉಪ್ಪು ತೆಗೆಯೋದು ತುಂಬಾ ಸುಲಭ. ಆದ್ರೆ ನಾವು ಪ್ರತಿದಿನ ಊಟದಲ್ಲಿ ಉಪ್ಪು ಬಳಸ್ತೀವಿ ಅಲ್ವಾ? ರಸಂ, ಸಾಂಬಾರ್, ಪಲ್ಯ ಎಲ್ಲದಕ್ಕೂ ಉಪ್ಪು ಬೇಕೇ ಬೇಕು. ಖಂಡಿತ. ಉಪ್ಪಿಲ್ಲದ ಊಟ ರುಚಿಸಲ್ಲ. ಅಷ್ಟು ಬೇಕಾಗೋ ಉಪ್ಪನ್ನ ಪಡೆಯೋಕೆ ಇಡೀ ಸಮುದ್ರದ ನೀರನ್ನ ಬನ್ಸನ್ ಬರ್ನರ್ ಮೇಲೆ ಇಟ್ಟು ಬಿಸಿ ಮಾಡೋಕೆ ಖಂಡಿತ ಸಾಧ್ಯ ಇಲ್ಲ. ಹೌದು. ಸಮುದ್ರದ ನೀರನ್ನ ಕಾಯಿಸೋಷ್ಟು ದೊಡ್ಡ ಬರ್ನರ್ ನಮ್ಮಲ್ಲಿ ಎಲ್ಲಿದೆ? ಆದ್ರೆ ನಿಸರ್ಗವೇ ನಮಗಾಗಿ ಆ ದೊಡ್ಡ ಪ್ರಯೋಗ ಮಾಡ್ಕೊಡುತ್ತೆ. ಏನ್ ಗೊತ್ತಾ, ನಿಸರ್ಗದ ಆಟನೇ ಅದ್ಭುತ. ಹೌದು. ಸಮುದ್ರ ತೀರದಲ್ಲಿ ಅಂದ್ರೆ ಗೋಕರ್ಣ ಅಥವಾ ಗುಜರಾತ್ ಕರಾವಳಿ ಪ್ರದೇಶಗಳಲ್ಲಿ ದೊಡ್ಡದಾದ ಶಾಲೋ ಪಿಟ್ಸ್ ಅಂದ್ರೆ ತೆಗ್ಗುಗಳನ್ನ ಮಾಡ್ತಾರೆ. ಅದರಲ್ಲಿ ಸಮುದ್ರದ ನೀರನ್ನ ಹರಿಯುವಂತೆ ಮಾಡಿ ನಿಲ್ಲಿಸ್ತಾರೆ. ಅಂದ್ರೆ ಆ ತೆಗ್ಗುಗಳಲ್ಲಿರೋ ನೀರಿಗೆ ನಮ್ಮ ಸೂರ್ಯನೇ ಬರ್ನರ್ ಕೆಲಸ ಮಾಡ್ತಾನೆ ಅಂತಾಯ್ತು. ಖಂಡಿತ. ಸೋಲಾರ್ ಹೀಟ್ ಅಂದ್ರೆ ಸೂರ್ಯನ ಬಿಸಿಲು ಮತ್ತು ಬೀಸುವ ಗಾಳಿಗೆ ಒಡ್ಡಿದಾಗ ಕೆಲವು ದಿನಗಳ ನಂತರ ನೀರೆಲ್ಲ ನಿಧಾನವಾಗಿ ಇವ್ಯಾಪೊರೇಷನ್ ಆಗುತ್ತೆ. ಸೂರ್ಯನ ಬಿಸಿಲಿನಿಂದ ನೀರು ಆವಿಯಾಗಿ ಕೊನೆಯಲ್ಲಿ ಆ ಶಾಲೋ ಪಿಟ್ಸ್ನಲ್ಲಿ ಗಟ್ಟಿಯಾದ ಬಿಳಿಯ ಬಣ್ಣದ ರಾ ಸಾಲ್ಟ್ ಉಳಿಯುತ್ತಲ್ವಾ? ಹೌದು. ಆದ್ರೆ ಈ ರಾ ಸಾಲ್ಟ್ ಅನ್ನ ಹಾಗೆಯೇ ಊಟಕ್ಕೆ ಬಳಸೋಕಾಗಲ್ಲ. ಅದನ್ನ ಫ್ಯಾಕ್ಟ್ರಿಗಳಿಗೆ ತಗೊಂಡು ಹೋಗಿ ಶುದ್ಧೀಕರಿಸಿ ನಮಗೆ ಪ್ಯಾಕೆಟ್ಗಳಲ್ಲಿ ಕೊಡ್ತಾರೆ. ಇದನ್ನೆಲ್ಲ ನೋಡಿದ್ರೆ ವಿಜ್ಞಾನ ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಇದೆ ಅನ್ನೋದು ಸ್ಪಷ್ಟವಾಗತ್ತೆ. ಖಂಡಿತ. ಒಟ್ಟಾರೆಯಾಗಿ ನೆನಪಿಡಬೇಕಾದ ನಿಯಮ ಏನು ಅಂದ್ರೆ ನೀರಿನಲ್ಲಿ ಕರಗದ ವಸ್ತುಗಳಿಗೆ ಅಂದ್ರೆ ಮರಳಿನಂತಹ ಇನ್ಸಾಲ್ಯುಬಲ್ ವಸ್ತುಗಳಿಗೆ ಫಿಲ್ಟ್ರೇಷನ್ ಬಳಸಬೇಕು. ಮತ್ತೆ ನೀರಿನಲ್ಲಿ ಕರಗುವ ಉಪ್ಪಿನಂತಹ ಸಾಲ್ಯುಬಲ್ ವಸ್ತುಗಳಿಗೆ ಇವ್ಯಾಪೊರೇಷನ್ ಬಳಸಬೇಕು. ಹೌದು. ಕರಗೋ ವಸ್ತುಗಳನ್ನ ಮತ್ತೆ ಪಡೆಯೋಕೆ ಉಷ್ಣದ ಶಕ್ತಿ ಎಷ್ಟು ಮುಖ್ಯ ಅಂತ ನಾವಿವತ್ತು ನೋಡಿದ್ವಿ. ಅದು ಲ್ಯಾಬ್ನಲ್ಲಿರೋ ಚೈನಾ ಡಿಶ್ ಆಗಿರ್ಲಿ ಅಥವಾ ಸಮುದ್ರ ತೀರದ ಉಪ್ಪಿನ ಅಗರಗಳೇ ಆಗಿರ್ಲಿ.
ಇವ್ಯಾಪರೇಷನ್ ಹಿಂದಿರುವ ವಿಜ್ಞಾನ ಮಾತ್ರ ಒಂದೇ. ಕರೆಕ್ಟ್. ಉಷ್ಣನ ಬಳಸಿ ದ್ರವದಲ್ಲಿ ಕಣ್ಮರೆಯಾದ ವಸ್ತುಗಳನ್ನು ವಾಪಸ್ ಪಡೆಯುವ ವಿಧಾನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ. ಹೌದು, ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು.